ಪಂಚಮುಖಿ ಆಂಜನೇಯ. ರಾಮಾಯಣದಲ್ಲಿ ಶ್ರೀರಾಮನ ಜೊತೆ ಕೇಳಿಬರುವ ಹೆಸರು ಆಂಜನೇಯ. ರಾಮನ ಬಂಟ ಹನುಮಂತನು ಕಲಿಯುಗದ ಭಕ್ತರಿಗೆ ಶಕ್ತಿಯುತ ದೇವರಾಗಿದ್ದಾನೆ. ಪಂಚಮುಖಿ ಆಂಜನೇಯ ಭಕ್ತರ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ನಾಶಪಡಿಸುತ್ತಾನೆ. ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿದ ನಂತರದಲ್ಲಿ ಅನೇಕ ಘಟನೆಗಳು ನಡೆದು ಕೊನೆಯದಾಗಿ ರಾಮನ ವಾನರ ಸೈನ್ಯ ಮತ್ತು ರಾವಣನ ಸೈನ್ಯ ರಾಕ್ಷಸರ ನಡುವೆ ಭೀಕರ ಕದನವಾಗುತ್ತದೆ. ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಹಾಗೂ ಮಗ ಇಂದ್ರಜಿತ್ತು ಮರಣ ಹೊಂದುತ್ತಾರೆ. ಇದರಿಂದ ಕಂಗೆಟ್ಟ ರಾವಣನಿಗೆ ಸೋಲಿನ ಭಯ ಆವರಿಸಿತು. ಹೇಗಾದರೂ ಮಾಡಿ ರಾಮನನ್ನು ಸೋಲಿಸಬೇಕೆಂದು ಹಠತೊಟ್ಟು ಪಾತಾಳದ ಅಧಿಪತಿಯಾಗಿದ್ದ ತನ್ನ ಸಹೋದರ ಅಥವಾ ದೂರ ಸಂಬಂಧಿ ಅಹಿರಾವಣನ ಸಹಾಯ ಪಡೆಯುತ್ತಾನೆ ಎಂಬ ವಿಷಯ ವಿಭೀಷಣನಿಗೆ ತಿಳಿಯಿತು. ಅವನು ರಾಮ ಲಕ್ಷ್ಮಣರನ್ನು ಯಾರಿಗೆ ಕಾಣದಂತೆ ಮುಚ್ಚಿಡಬೇಕು ಎಂದು ಹನುಮಂತನಿಗೆ ಹೇಳಿದನು. ಹನುಮಂತನು ತನ್ನ ಬಾಲವನ್ನು ದೊಡ್ಡದಾಗಿ ವಿಸ್ತರಿಸಿಕೊಂಡು ಕೋಟೆ ಕಟ್ಟಿ ಅದರಲ್ಲಿ ರಾಮ ಲಕ್ಷ್ಮಣರನ್ನು ಮುಚ್ಚಿಟ್ಟನು. ಆದರೆ ಮಾಯಾವಿ ಅಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮನನ್ನು ನೋಡಬೇಕೆಂದು ಹೇಳಿ ಮೋಸದಿಂದ ರಾಮ ಲಕ್ಷ್ಮಣರನ್ನು ಅಪಹರಿಸಿಕೊಂಡು ಹೋಗಿ ಪಾತಾಳದಲ್ಲಿ ಇಡುತ್ತಾನೆ. ಇದನ್ನು ತಿಳಿದ ಹನುಮಂತನು ಪಾತಾಳ ಲೋಕಕ್ಕೆ ಹೊರಡುತ್ತಾನೆ. ಪಾತಾಳದ ಬಾಗಿಲಲ್ಲಿ ವಿಚಿತ್ರ ಪ್ರಾಣಿಯೊಂದು ಎದುರಾಗುತ್ತದೆ. ಅದರ ಮುಖ ವಾನರನಂತೆ, ದೇಹ ಮೀನಿನಂತೆ ಇರುತ್ತದೆ. ಅವನೇ ಪಾತಾಳದ ದ್ವಾರಪಾಲಕ ಮಕರಧ್ವಜ. ಇವನು ಹನುಮನ ಪುತ್ರನಾಗಿದ್ದನು. ಹನುಮ ಲಂಕಾದಹನ ಮಾಡಿದ ನಂತರ ಉರಿತಾಪ ತಾಳಲಾರದೆ ಸಮುದ್ರಕ್ಕೆ ಜಿಗಿದನು. ಆಗ ಅವನ ದೇಹದಿಂದ ಬಿದ್ದ ಬೆವರಹನಿ ಒಂದು ಮೀನು ನುಂಗಿತು. ಮೀನಿನಿಂದ ಮಕರಧ್ವಜ ಹುಟ್ಟಿದನು. ಇವನು ಮಹಾಪರಾಕ್ರಮಿ, ವೀರನೂ ಆಗಿದ್ದಾನೆ ಎಂದು ತಿಳಿದ ಅಹಿರಾವಣ ಅವನನ್ನು ಕರೆಸಿ ಪಾತಾಳ ಲೋಕದ ದ್ವಾರಪಾಲಕನನ್ನಾಗಿ ಮಾಡಿದನು. ಹನುಮಂತ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತು ಮಕರಧ್ವಜನಿಗೆ ಪಾತಾಳದ ಒಳಗೆ ಹೋಗಲು ಬಿಡುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಮಕರಧ್ವಜ ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಬಿಡುವುದಿಲ್ಲ ಎನ್ನುತ್ತಾನೆ. ಹನುಮಂತನು ಅವನೊಡನೆ ಹೋರಾಡಿ ಅವನನ್ನು ಒಂದು ಕಂಬಕ್ಕೆ ಕಟ್ಟಿ ನಂತರ ಪಾತಾಳಕ್ಕೆ ಬರುತ್ತಾನೆ. ಅಹಿರಾವಣನನ್ನು ಸಂಹರಿಸಲು ಪಾತಾಳ ಲೋಕದ 5 ದಿಕ್ಕಿನಲ್ಲಿಟ್ಟಿರುವ 5 ದೀಪಗಳನ್ನು ಒಂದೇ ಬಾರಿಗೆ ಆರಿಸಬೇಕು. ಆಗ ಮಾತ್ರ ಅಹಿರಾವಣನನ್ನು ಸಂಹರಿಸಲು ಸಾಧ್ಯ ಎಂಬುದನ್ನು ಮೊದಲೇ ತಿಳಿದಿದ್ದ ಹನುಮಂತನು ಶ್ರೀರಾಮನನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪಂಚಮುಖಿ ಅವತಾರವನ್ನು ತಾಳುತ್ತಾನೆ. ತನ್ನ 5 ಮುಖಗಳಿಂದ ಪಾತಾಳದ 5 ದಿಕ್ಕಿನಲ್ಲಿದ್ದ 5 ದೀಪಗಳನ್ನು ಒಂದೇ ಸಲಕ್ಕೆ ಆರಿಸಿ ಅಹಿರಾವಣನನ್ನು ಸಂಹಾರ ಮಾಡಿ ಬಂಧಿಸಿಟ್ಟಿದ್ದ ರಾಮಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸ್ವಸ್ಥಾನಕ್ಕೆ ಬರುತ್ತಾನೆ. ಆಂಜನೇಯನ ಪಂಚಮುಖಗಳ ಹೆಸರು ಹನುಮಂತ, ಗರುಡ, ವರಹ, ನರಸಿಂಹ ಮತ್ತು ಹಯಗ್ರೀವ. ವಾನರ ರೂಪದ ಹನುಮಂತನ ಮುಖ ಪೂರ್ವದ ಕಡೆಯಿದ್ದು ಸಾತ್ವಿಕತೆ, ಪವಿತ್ರತೆ ಹಾಗೂ ಸಂತೋಷವನ್ನು ಕೊಡುವುದು. ಎರಡನೇ ರೂಪ ನರಸಿಂಹನ ರೂಪ. ದಕ್ಷಿಣದ ಕಡೆ ಮುಖ ಮಾಡಿರುವ ನರಸಿಂಹನು ಭಕ್ತರ ಎಲ್ಲ ವಿಧದ ಭಯ, ಪಾಪಗಳು, ಆತ್ಮ ಮತ್ತು ದೆವ್ವಗಳ ಪ್ರಭಾವವನ್ನು ಅಳಿಸಿ ಹಾಕುತ್ತಾನೆ ಮತ್ತು ಅನುಗ್ರಹಿಸುತ್ತಾನೆ. ಮೂರನೇ ಮುಖ ಗರುಡನ ಮುಖ. ಇದು ಪಶ್ಚಿಮ ದಿಕ್ಕಿಗೆ ಇದ್ದು ಭಕ್ತರ ಎಲ್ಲ ವಿಧದ ಕಾಯಿಲೆಗಳು, ನಕಾರಾತ್ಮಕ ದುಷ್ಟ ಶಕ್ತಿಗಳಾದಂತೆ ಮಾಟ, ಮಂತ್ರ, ವಿಷ ಮತ್ತು ಭಯವನ್ನು ನಿಗ್ರಹಿಸುತ್ತಾನೆ. ನಾಲ್ಕನೇ ಮುಖ ವರಹ ರೂಪ. ಇದು ಉತ್ತರ ದಿಕ್ಕಿಗೆ ಇದೆ. ಧನ ಸಂಪತ್ತು, ಸುಖ ಸಮೃದ್ಧಿ, ಸಂತೋಷ, ನೆಮ್ಮದಿ ಕೊಡುವುದರ ಜೊತೆಗೆ ಗ್ರಹಗಳ ಬಾಧೆ ನಿವಾರಣೆ ಮಾಡುತ್ತಾನೆ. ಐದನೇ ಮುಖ ಹಯಗ್ರೀವ. ಇದು ಊರ್ಧ್ವ ಮುಖ, ಅಂದರೆ ಮೇಲ್ಮುಖವಾಗಿದ್ದು ಭಕ್ತಜನಗಳ ಅಭಿಮಾನವನ್ನು ಗಳಿಸುವಲ್ಲಿ ಆ ಸಮಯಕ್ಕೆ ತಕ್ಕಂತೆ ಭಕ್ತರ ಮಾತು ಮಾರ್ಪಾಡಾಗುತ್ತದೆ. ಜ್ಞಾನ, ಭಕ್ತಿ, ಶಕ್ತಿ ಜೊತೆಗೆ ಆತ್ಮೀಯ ಸ್ನೇಹಿತರು, ಬುದ್ಧಿವಂತಿಕೆ, ಒಳ್ಳೆಯ ಮಕ್ಕಳು ಹಾಗೂ ಸದ್ಗತಿಯನ್ನು ಕೊಡುತ್ತದೆ. ಅಲ್ಲದೆ ಈ ರೂಪವು ಅವರ ಎಲ್ಲ ಆಸೆಗಳನ್ನು
ಬಹುಬೇಗ ಈಡೇರಿಸುತ್ತದೆ. ಪಂಚಮುಖಿ ಆಂಜನೇಯ ವಿಗ್ರಹಗಳು ತುಂಬ ಅಪರೂಪ. ಪಂಚಮುಖಿ ಆಂಜನೇಯನನ್ನು ಪೂಜಿಸುವುದರಿಂದ ಅನೇಕ ತೊಂದರೆಗಳು ನಿವಾರಣೆಯಾಗಿ ದುಷ್ಟಶಕ್ತಿಗಳು ಹತ್ತಿರವೂ ಸುಳಿಯುವುದಿಲ್ಲ. ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡ ಸಕಲ ಬ್ರಹ್ಮಾಂಡ ನಾಶಕಾಯ ಸಕಲ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಯಕ್ಷಿಣಿ ಪೂತನ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸ್ವಾಹ. ಓಂ ಆಂಜನೇಯಾಯ ವಿದ್ಮಹಿ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಓಂ ನಮೋ ಭಗವಾನ್ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯೇ ನಮಃ. ಸರ್ವೇ ಜನೋ ಸುಖಿನೋ ಭವಂತು.